ದಿವ್ಯ ಮಂದಿರದಲ್ಲಿ ಅದ್ಭುತವಾದಂತಹ ಕಾರ್ಯಕ್ರಮಗಳು ನಡೀತಾ ಇದೆ. ಸೊ ನಮ್ಮ ರಿಪಬ್ಲಿಕ್ ಕನ್ನಡದ ಸಮಸ್ತ ವೀಕ್ಷಕರಿಗೆ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಒಂದು ರಾಮನ ಸ್ತೋತ್ರ ಹೇಳಿನೇ ಸ್ಟಾರ್ಟ್ ಅಯ್ಯೋ ಖಂಡಿತ ಹೇಳ್ರಲ್ಲ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮ ಮನೋರಮೆ ಸಹಸ್ರನಾಮದ ತುಲ್ಯಂ ರಾಮನಾಮ ವರಾನನೆ. ಎಲ್ಲರಿಗೂ ಶ್ರೀರಾಮ ಒಳ್ಳೆಯದನ್ನ ಮಾಡಲಿ, ಶ್ರೀರಾಮನ ಕೃಪೆ ಸದಾಶೀರ್ವಾದ ಎಲ್ಲರ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಆರಂಭ. ವೀಕ್ಷಕರ ಹೆಡ್ಲೈನ್ಸ್ ನೋಡೋಣ, ನಂತರ ರಾಮನವಮಿ ವಿಶೇಷತೆಗಳನ್ನ ನಿಮ್ಮ ಮುಂದೆ ತರ್ತೀವಿ. ಸಚಿವ ಈಶ್ವರ್ ಖಂಡ್ರೆ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ, ಭಾಲ್ಕಿಯಲ್ಲಿ ಅಂಗನವಾಡಿ ಹುದ್ದೆಗಳು ಬೇಕರಿ, ಲಕ್ಷ ಹಣ ಪೀಕಿದ್ರೆ ಫಿಕ್ಸ್ ಆಗುತ್ತೆ ಅಂಗನವಾಡಿ ನೌಕರಿ. ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಕೇಸ್ ಸಮರ, ಕಾಂಗ್ರೆಸ್ ವಿರುದ್ಧ ಬಿಜೆಪಿ ವಾಕ್ ಪ್ರಹಾರ. ಇಂದು ಕೇಸರಿ ಸೇನೆ ವಿರುದ್ಧ ಕೈಪಡೆ ರಣಕಹಳೆ. ಸಚಿವ ರಾಜಣ್ಣ ರಾಜೇಂದ್ರಗೆ ಮಧುಬಲೆ ಎಫೆಕ್ಟ್, ಹನಿ ಟ್ರಾಪ್ ಕೇಸ್ನಿಂದ ಕಾಂಗ್ರೆಸ್ಗೆ ಡ್ಯಾಮೇಜ್, ಫಲ ಕೊಡದ ಸಿಎಂ ಡಿಸಿಎಂ ದೆಹಲಿ ಪ್ರವಾಸ. ಯಾದಗಿರಿಯಲ್ಲಿ ಭೀಮೆ ಒಡಲು ಸೇರುತ್ತಿದೆ ಪ್ಲಾಸ್ಟಿಕ್, ಬಟ್ಟೆ ಬಾಟಲಿಂದ ತುಂಬಿ ತುಳುಕುತ್ತಿದೆ ನದಿ. ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ರಾಜ್ಯಾದ್ಯಂತ ರಾಮನವಮಿಯ ಸಡಗರ, ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ, ಜಾನಕಿ ವಲ್ಲಭನಿಗೆ ವಿಶೇಷ ಹೂಗಳಿಂದ ಅಲಂಕಾರ. ರೈಟ್, ಇವತ್ತು ಸಾಕಷ್ಟು ಸುದ್ದಿಗಳಿದ್ದಾವೆ, ಇಂಪಾರ್ಟೆಂಟ್ ಸುದ್ದಿಗಳು ನಿಮ್ಮ ಮುಂದೆ ತರ್ತೀವಿ. ನಮ್ಮ ಪ್ರತಿನಿಧಿಗಳು ರೆಡಿಯಾಗಿದ್ದಾರೆ ಬೆಳಗ್ಗೆ ನಿಮಗೆ ಸುದ್ದಿಗಳನ್ನ ಕೊಡೋದಕ್ಕೆ, ಗ್ರೌಂಡ್ ರಿಪೋರ್ಟ್ ನ ಕೊಡೋದಕ್ಕೆ. ಹಾಗೇನೆ ಭಾಲ್ಕಿಯಲ್ಲಿ ಅಂಗನವಾಡಿ ಹುದ್ದೆ ಬಿಕರಿ ಆಗ್ತಾ ಇದೆ ಅಂತ ಹೇಳಿದ್ವಿ, ಅದರ ಗ್ರೌಂಡ್ ರಿಪೋರ್ಟ್ ಕೊಡೋಕೆ ಮಲ್ಲಿಕಾರ್ಜುನ ಮಾರ್ಕಲೆ ರೆಡಿಯಾಗಿ ನಿಂತಿದ್ದಾರೆ. ಹಾಗೇನೆ ಮಡಿಕೇರಿನಲ್ಲಿ ಇವತ್ತು ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ ಇದೆ. ವಿನಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಕಾಂಗ್ರೆಸ್ ಏನಕ್ಕೆ ಪ್ರತಿಭಟನೆ ಮಾಡುತ್ತೆ, ಆ ಆಯಾಮಗಳೇನು, ಅಲ್ಲಿ ಏನ್ ನಡೀತಾ ಇದೆ, ಗ್ರೌಂಡ್ ರಿಪೋರ್ಟ್ ಕೊಡಕ್ಕೆ ಅನು ಕಾರ್ಯಪ್ಪ ನಮ್ಮ ಜೊತೆ ರೆಡಿ ಇದ್ದಾರೆ. ಹಾಗೇನೆ ರಾಜ್ಯಾದ್ಯಂತ ರಾಮನವಮಿಯ ಸಂಭ್ರಮ ಸಡಗರ, ಬೆಂಗಳೂರಿನಲ್ಲೂ ಭರ್ಜರಿಯಾಗಿ ಆಚರಣೆ ನಡೀತಾ ಇದೆ. ಆ ಎಲ್ಲ ರಿಪೋರ್ಟ್ ನ ನಿಮ್ಮ ಮುಂದೆ ತರ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಗುಡ್ ಮಾರ್ನಿಂಗ್ ಟು ಯು ಆಲ್. ನಿಮ್ಮ ಸುದ್ದಿಗಳು ಬಂದಾಗ ನಿಮ್ಮ ಹತ್ರ ಬರ್ತೀವಿ. ಅದಕ್ಕೂ ಮುಂಚೆ ಈಗ ಫಸ್ಟ್ ಸುದ್ದಿ, ಮೊದಲನೇ ಸುದ್ದಿ, ಅರಣ್ಯ ಸಚಿವರ ಜಿಲ್ಲೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಈಶ್ವರ್ ಖಂಡ್ರೆ ಅವರೇ, ಬೆಳಗ್ಗೆ ಗುಡ್ ಮಾರ್ನಿಂಗ್ ಸರ್. ನೀವು ನೋಡಲೇಬೇಕಾಗಿರುವಂತಹ ಸುದ್ದಿ ಇದು. ಸಚಿವ ಈಶ್ವರ್ ಖಂಡ್ರೆ ಅವರೇ, ಈ ಸ್ಟೋರಿ ನೋಡಿ, ನಿಮಗೆ ಸಂಬಂಧಪಟ್ಟಿರೋದು ಇದು, ನಿಮ್ ಜಿಲ್ಲೆಗೆ ಸಂಬಂಧಪಟ್ಟಿರೋದು. ಭಾಲ್ಕಿಯಲ್ಲಿ ಬಿಕರಿ ಆಗ್ತಾ ಇದೆ ಅಂಗನವಾಡಿ ಹುದ್ದೆನೂ ಬಿಡ್ತಾ ಇಲ್ವಲ್ಲ.